ತೆಲುಗಿನಲ್ಲಿ ರಾಜ್ವಿ ಶೆಟ್ಟಿ ಕಮಾಲನ್ನು ಮಾಡಕ್ಕೆ ಹೊರಟಿದ್ದಾರೆ. ಸೊ ಆಲ್ರೆಡಿ ಗೊತ್ತಿರುತ್ತೆ, ನಾಳೆ ಅಂದರೆ ಮೇ 15ರಂದು ರಕ್ಕಸಪುರದೊಳು ಸಿನಿಮಾ ತೆಲುಗಿನಲ್ಲಿ ರಿಲೀಸ್ ಆಗ್ತಾ ಇದೆ. ರಾಕ್ಷಸಪುರ ಅನ್ನೋ ಒಂದು ಹೆಸರನ್ನು ಟೈಟಲ್ ಇಟ್ಕೊಂಡು ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಸಾಕಷ್ಟು ರಾಜ್ವಿ ಶೆಟ್ಟಿ ಅವರ ಅಭಿಮಾನಿಗಳು ಕೇಳ್ತಾ ಇದ್ರು ಯಾವಾಗ ಬರುತ್ತೆ, ತೆಲುಗಿನ ಅಭಿಮಾನಿಗಳಾಗಿರ್ಬೋದು ರಾಜ್ವಿ ಶೆಟ್ಟಿ ಅವರ ಹತ್ರ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಶೆಟ್ರೆ, ಯಾವಾಗ ಸಿನಿಮಾ ಬರುತ್ತೆ, ನಾವು ಯಾವಾಗ ಕಾಯ್ತಾ ಇದ್ದೀವಿ, ಯಾವಾಗ ಹಾಕ್ತೀರಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು. ಕಮೆಂಟ್ಸ್ಗಳಾಗಿರ್ಬೋದು, ಅವರ ಪೋಸ್ಟ್ಗೆ ಕಮೆಂಟ್ಸ್ಗಳಾಗಿರ್ಬೋದು. ಸೊ ಈ ಥರ ನಾವು ಸಾಕಷ್ಟು ನೋಡ್ತಾ ಬಂದಿದ್ದೀವಿ. ಬಟ್ ಇದೀಗ ರಿವೀಲ್ ಆಗಿದೆ, ನಾಳೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಅವರ ಅಭಿಮಾನಿಗಳಿಗೆ ಅಂದರೆ ತೆಲುಗಿನಲ್ಲಿ ಇಡುವಂಥ ಅವರ ಅಭಿಮಾನಿಗಳಿಗೆ ಇದು ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು. ಆದರೆ ನಮಗೂ ಕೂಡ ಅಷ್ಟೇ, ನಮ್ಮ ಕನ್ನಡಿಗರು ಕೂಡ ಅಷ್ಟೇ, ನಮ್ಮ ಭಾಷೆಯ ಸಿನಿಮಾ ಇನ್ನೊಂದು ಭಾಷೆಗೆ ಒಂದು ಹೋಗ್ತಾ ಇದೆ, ಅಲ್ಲಿನ ಜನಗಳು ಇಷ್ಟು ಹಚ್ಕೊಂಡು ಬೇಗ ಅಂದರೆ ತಯಾರು ಮಾಡಿ ಬೇಗ ನಮಗೂ ನಾವು ಸಿನಿಮಾವನ್ನು ನೋಡಬೇಕು ಅಂತ ಕಾತ್ರ ಪಡೋದನ್ನು ನೋಡಿದಾಗಲೇ ಖುಷಿ ಆಗುತ್ತೆ. ಸೊ ಈ ವಿಚಾರವನ್ನು ನೋಡಿದಾಗ ರಾಜ್ವಿ ಶೆಟ್ಟಿ ಅವರು ಇದಕ್ಕೆ ಏನೆಲ್ಲ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ನೋಡಿದ್ರೆ, ರಾಜ್ವಿ ಶೆಟ್ಟಿ ಅವ್ರಿಗೂ ಅಷ್ಟೇ, ಅವರು ಹೊಸದಾಗಿ ಏನಾದರೂ ಒಂದು ರೂಪದಲ್ಲಿ ಅದನ್ನು ಅವರ ಕಾರ್ಯರೂಪಕ್ಕೆ ತರುವಂಥದ್ದಾಗಿರ್ಬೋದು, ಹೊಸದಾಗಿ ಏನಾದರೂ ಒಂದು ಪ್ರಯತ್ನವನ್ನು ಮಾಡೋದಾಗಿರ್ಬೋದು ಮಾಡ್ತಲೇ ಬಂದಿದ್ದಾರೆ. ಸೊ ಅವರ ಒಂದು ಚಿತ್ರವನ್ನು, ಅವರ ಸಿನಿಮಾವನ್ನು ಯಾವ ರೂಪಕ್ಕೆ ಕಾರ್ಯಾಂತರ ಮಾಡಬೇಕು ಅಥವಾ ಯಾವ ರೂಪದಲ್ಲಿ ತರಬೇಕು, ಜನಗಳಿಗೆ ನಾನು ಇನ್ನೇನು ಮಾಡಿದ್ರೆ ಅದನ್ನು ಮೆಚ್ಚಿಸ್ಬೋದು, ಜನಗಳಿಗೆ ಯಾವ ಥರದ್ದು ಇಷ್ಟ ಆಗುತ್ತೆ. ಸೊ ಅವ್ರು ಮಾಡಿರುವಂಥ ಸಾಕಷ್ಟು ಸಿನಿಮಾಗಳು ಹಿಟ್ ಆಗದೆ ಇರ್ಬೋದು, ಕೆಲವೊಂದು ಬೆರಳಿಕೆ ಸಿನಿಮಾಗಳು ಮಾತ್ರ. ಆದರೆ ಆ ಸಿನಿಮಾದಲ್ಲಿ ಇರುವಂಥ ಕಂಟೆಂಟ್ ಏನಿದೆ ಜನಗಳು ಈಗಲೂ ಕೂಡ ಅಷ್ಟೇ ಮೀಮ್ಸ್ಗಳಲ್ಲಾಗಿರ್ಬೋದು, ಟ್ರೋಲ್ಗಳಲ್ಲಾಗಿರ್ಬೋದು ಅದನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ನಾವು ನೋಡಿ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ತೆಲುಗಿನಲ್ಲಿ ಹಿಟ್ ಆಗ್ತಾ ಇದೆ. ತೆಲುಗಿನಲ್ಲೂ ತುಂಬ ರಿಕ್ವೆಸ್ಟ್ ಬಂದ ಕಾರಣ ಈ ಸಿನಿಮಾವನ್ನು ತೆಲುಗಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನಮಗೆ ಕನ್ನಡಿಗರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಸೊ ರಾಜ್ವಿ ಶೆಟ್ಟಿ ಅವರ ಸಿನಿಮಾಕ್ಕೋಸ್ಕರ ಆ ಒಂದು ಭಾಷೆಯಲ್ಲೂ ಕಾಯ್ತಾ ಇದ್ದಾರೆ, ಆ ಒಂದು ಜನರು ಕೂಡ ಆ ಒಂದು ಸಿನಿಮಾವನ್ನು ಕಾಯ್ತಾ ಇದ್ದಾರೆ, ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಕೇಳಿದಾಗಲೇ ನಮಗಂತೂ ಖುಷಿ ಆಗುತ್ತೆ. ಇನ್ನು ಈ ಸಿನಿಮಾಕ್ಕೆ UA ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ. ಸೊ ಸಿನಿಮಾದ ಸ್ಟಾರ್ಟಿಂಗಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಎದುರಾಗಿತ್ತು. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಒಂದು ಮಾತುಕತೆಗಳು ಕೂಡ ಬಂದಿತ್ತು, ಸಿನಿಮಾ ಯಾಕೆ ಬೇಗ ರಿಲೀಸ್ ಆಗ್ತಾ ಇಲ್ವಾ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ರಾಜ್ವಿ ಶೆಟ್ಟಿ ಅವರು ಕುಗ್ತಾ ಇದ್ದಾರಾ, ಸಿನಿಮಾವನ್ನು ಮಾಡೋಕ್ಕೆ ಹಿಂದೆ ಜರಿತಾ ಇದ್ದಾರಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮೂಡಿಸುವಂಥದ್ದು. ಎಲ್ಲೋ ಒಂದು ಕಡೆ ಟೋಬಿ ಆದಮೇಲೆ ಮತ್ತೆ ರಾಜ್ವಿ ಶೆಟ್ಟಿ ಅವರು ಕಾಣಿಸ್ಕೊಂಡಿಲ್ಲ, ಟೋಬಿ ಅಷ್ಟು ಹಿಟ್ ಕೊಟ್ಟಿಲ್ಲ ಅವರಿಗೆ. ಬಟ್ ರಕ್ಕಸಪುರದೊಳು ಸಿನಿಮಾ ಅವರಿಗೆ ಸಾಕಷ್ಟು ಒಂದು ಹಿಟ್ಟನ್ನು ಕೊಟ್ಟು ಹೆಸರನ್ನು ಕೂಡ ಕೊಡ್ತು. ಸೊ ಆ ಸಿನಿಮಾವನ್ನು ತೆಲುಗಿನಲ್ಲೂ ಕೂಡ ರಿಲೀಸ್ ಮಾಡಬೇಕು ಅಂತ ಸಾಕಷ್ಟು ಜನ ಕೂಡ ಕಾಯ್ತಾ ಇರುವಂಥದ್ದು. ಸೊ ಹಾಗಾಗಿ ಇದೆ ಅಂದರೆ ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತೆಲುಗಿನಲ್ಲೂ ಕೂಡ ಅಷ್ಟೇ. ಸೊ ಸಾಕಷ್ಟು ಅಭಿಮಾನಿಗಳ ಬೇಡಿಕೆಯ ಮೇಲೆ ಈ ಸಿನಿಮಾವನ್ನು ರಿಲೀಸ್ ಮಾಡೋಕ್ಕೆ ರಾಜ್ವಿ ಶೆಟ್ಟಿ ಕೂಡ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು.